ಬನ್ನಿ ಬನ್ನಿ, ನಿಮ್ಮದೇ ದಾರಿಯನ್ನು ಕಾಯ್ತಾ ಇದ್ದೆ, ಕುಳಿತುಕೊಳ್ಳಿ. ಬೆಳಗಿನಿಂದ ಏನು ಶಕ್ಯ ಅಂತೀರಿ? ಅದರಲ್ಲಿ ಸರ್ಕಾರಿ ಬಸ್ಸಿನಾಗಂತೂ ಪ್ರಯಾಣ ಮಾಡಬೇಕಾದ್ರೆ ಪೈಲ್ವಾನರೇ ಆಗಬೇಕು. ಬೆವರಿನ ವಾಸನೆ ಕುಡಿದು ಕುಡಿದು ಉಬ್ಬಳಿಕೆ ಬಂದಂತಾಯಿತು. ಇದೆಲ್ಲ ತೊಂದರೆ ಯಾಕೆ ಅಂತ ನಮ್ಮ ಕಾರನ್ನೇ ತರಬೇಕಂದಿದ್ದೀವಿ. ನಿಮ್ಮ ಗ್ರಾಮದ ರಸ್ತೆ ಒಂದು ಚೆನ್ನಾಗಿಲ್ಲವಲ್ಲ? ಚಂದ್ರು, ಸ್ವಲ್ಪ ಪಾನಕ್ ಮಾಡಿಸ್ಕೊಂಡು ಬಾಪ, ಬೀಗರು ಬಿಸಿಲಲ್ಲಿ ಬಂದಿದ್ದಾರೆ. ಪಾನಕ ಎಲ್ಲ ಯಾಕೆ? ನಿಮ್ಮಲ್ಲಿ ಮಳೆಯಾಗಿ ಹೊಸ ನೀರೊಂದು ಬಂದು ಸೇರಿವೆ. ಇನ್ನೂ ಅದನ್ನು ಕುಡಿದು ಬಿಟ್ಟರೆ ನನಗೆ ನೆಗಡಿ ತಡೆಯೋಕ್ಕಾಗೋದಿಲ್ಲ. ಬೇಗನೆ ಕನ್ಯಾ ತೋರಿಸಿ ಬಿಟ್ಟಿದ್ರೆ ಮುಂದಿನ ವಿಚಾರ ಮಾಡಬಹುದಿತ್ತು. ಅದಕ್ಕೇನು, ನೋಡಿರುವಂತೆ ಸಂಪ್ರದಾಯದಂತೆ ನಿಮ್ಮ ಲೆವೆಲ್ಗಾದರೂ ನಮ್ಮ ಕೈಲಿ ಆದಷ್ಟು ಉಪಚಾರವನ್ನು ನಾವು ಮಾಡಬೇಕಲ್ಲ. ಅಂದಂಗೆ ಇವರ ಪರಿಚಯ? ಇವನು ನಮ್ಮ ಸಾಗರ್ನ ಸ್ನೇಹಿತ. ಮೇಲಾಗಿ ನಮ್ಮ ತೋಟದ ಮ್ಯಾನೇಜ್ಮೆಂಟ್ ಇವನಿಗೆ ನೇಮಿಸಿದ್ದೇವೆ. ತುಂಬಾ ನಂಬಿಗಿಸ್ತ. ನೀವೇನು ಮಾಡಿಕೊಂಡಿದ್ರಿ? ಇದ್ದ ಸ್ವಲ್ಪ ಜಮೀನಿನಲ್ಲಿ ಅಣ್ಣ ತಮ್ಮ ಕಾಲ ಹೇಗೆ ಕಳೆಯೋದು ಅಂತ ನೌಕರಿ ಆಸೆ ಇಟ್ಟುಕೊಂಡು ವಿದ್ಯೆ ಕಲಿತೆ. ಲಂಚ ತಗೊಳ್ಳುವ ಭ್ರಷ್ಟ ಅಧಿಕಾರಿಗಳು ಈ ನಮ್ಮ ಭಾರತ ದೇಶದಲ್ಲಿ ಇರುವಾಗ ನಮ್ಮ ಅಂಥ ಬಡವರ ಮಕ್ಕಳಿಗೆ ನೌಕರಿ ಸಿಗೋದು ಬಹಳ ಕಷ್ಟ. ಅವ ಮೂರ್ಖತನ. ಆದರೂ ನಾನು ಪ್ರಯತ್ನ ಬಿಟ್ಟಿಲ್ಲ. ಮೊದಲು ಬಂದ ಕೆಲಸ ಮುಗಿಯಲಿ ಕನ್ಯಾ ಕರೆಸ್ತೀರಾ? ಕವಿತಾ, ಕವಿತಾ, ಬಾಮ್ಮ ಹೊರಗೆ. ಅವರಿಗೆ ನಮಸ್ಕರಿಸಮ್ಮ. ನಮಸ್ಕಾರ. ಈ ಕೆಟ್ಟ ಹುಳು ಇವರ ಜೊತೆ ಸೇರ್ಕೊಂಡು ನಮ್ಮನೆಗೆ ಯಾಕೆ ಬಂತು? ನೀನು ನನಗೆ ತಲೆ ನಮಸ್ಕರಿಸದಿದ್ದರು ನಿನ್ನ ತಲೆ ಬಾಗಿಸುವ ಕಲೆ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿಯು ನಿಮ್ಮ ಮಗನ ಮನಸ್ಸಿಗೆ ಬಂದೋಳು ಹೇಗೆ ಕೇಳಿ ನೋಡಿ. ಸಾಗರ್, ಸಂಸಾರಕ್ಕೆ 1000 ವರ್ಷ ಸಂಬಂಧ. ನಿನಗೇನಾದರೂ ಸಂಶಯ ಇದ್ದರೆ ಈಗಲೇ ಹೇಳು. ಶಿಲ್ಪೆಲೆ ಬದ್ಧವಾಗಿ ಕೆತ್ತಿದ ಮೂರ್ತಿ, ಒಂದೇ ನೋಟಕ್ಕೆ ಸೆಳೆ ಹಿಡಿಯುವ ಕಣ್ಣು. ಕವಿತಾ, ನೀನು ಬಂಗಾರದ ಬಣ್ಣದ ಹೆಣ್ಣು. ಐ ಲೈಕ್ ಯು, ಐ ಲೈಕ್ ಯು. ಸಾಗರ್, ಶಾಕ್ ಹೊಡೆದವರಂಗೆ ಹೇಗೆ ನಿಂತಿರುವಿ? ನಿನ್ನ ಒಪ್ಪಿಗೆ ಇದೆಯೋ ಇಲ್ಲೋ ಹೇಳು. ಅಪ್ಪ, ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ. ಒಪ್ಪಿಗೆ ಕೊಟ್ಟ ಮೇಲೆ ಮುಗೀತಲ್ಲ. ನಿಮ್ಮ ಡಿಮಾಂಡ್ ಏನೇನಿದೆ ಹೇಳಿಬಿಡಿ. ಡಿಮಾಂಡ್ ಹೇಳುವ ಮೊದಲು ನನ್ನ ಪರಿಸ್ಥಿತಿ ಸ್ವಲ್ಪ ನಿಮ್ಮ ಮುಂದೆ ಇಡೋದು ಒಳ್ಳೆಯದು. ನನಗೆ 10 ಎಕರೆ ಜಮೀನು, ಒಂದು ಮನೆ ಬಿಟ್ಟರೆ ಯಾವ ವಸ್ತು ಇಲ್ಲ. ಹಾಗಂತ ವರದಕ್ಷಿಣೆ ವರೋಪಚಾರ ಆಗೋದು ಇಲ್ಲ ಅಂತ ಹೇಳೋದು ಅದು ಸರಿ ಅನಿಸೋದಿಲ್ಲ. ಕವಿತಾ ನಂಗೆ ಒಬ್ಬಳೆ ತಂಗಿ. ಅವಳು ನಿಮ್ಮ ಮನೆ ಸೇರಬೇಕಾದಂದರೆ ನನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಕೊಟ್ಟು ಮದುವೆ ಮಾಡುವೆ. ಹಾಗಂತ ಇರುವೆ ಮೇಲೆ ಆನೆ ಭಾರ ಹಾಕಬೇಡಿ. ನಿಮ್ಮ ಪರಿಸ್ಥಿತಿ ಹೇಳಿದ್ದೀರಿ, ನಮ್ಮ ಸ್ಥಿತಿಯು ಹೇಳಬೇಕಲ್ಲ. ನನಗೆ 2 ಮಕ್ಕಳು, 2 ಗಂಡು, 20 ಎಕರೆ ತೆಂಗಿನ ತೋಟ, 10 ಎಕರೆ ಕಬ್ಬು ಬಾಳೆಗಳಿವೆ, 2ರಲ್ಲಿ ಉಕ್ಕಿ ಹರಿಯುವ ಬಾವಿವೆ, 1 ಕಾರಿದೆ, 2 ಟ್ರ್ಯಾಕ್ಟರ್ ಇವೆ. ಹೆಚ್ಚಿಗೆ ನಿಮ್ಮ ಮುಂದೆ ತಿಳಿಸಿ ಹೇಳುವುದೇನು? ಈ ಸಂಜೀವಪ್ಪ ಸಾಹುಕಾರ ಮನೆಯ ಸಂಬಂಧ ಬೆಳೆಸುವ ಯೋಗ್ಯತೆ ನಿಮಗಿಲ್ಲ. ಒಂದು ವೇಳೆ ಬೆಳೆಸಲೇಬೇಕು ಅಂತ ಹಾಗಿದ್ರೆ ಅವರ ಮಾತನ್ನೇ ನಾನು ಹೇಳುತ್ತೇನೆ. ವರನಿಗೆ 1,00,000 ವರದಕ್ಷಿಣೆ, 10 ತೊಲೆ ಬಂಗಾರ, ಬೇಡಿದಂತ ಬಟ್ಟೆ. ಇಷ್ಟೆಲ್ಲ ಕೇಳಿ ಕನ್ಯಾ ನೀವು ತಗೊಳಕ್ಕಿಂತ ವರನೇ ನಮ್ಗೆ ಕೊಟ್ಟು ಬಿಡ್ರಿಲ್ಲ, ಇಲ್ಲೇ ಕುಂತಿಂತಾನ. ಚಂದ್ರ, ನಡುವೆ ಮಾತನಾಡಬೇಡು, ಸುಮ್ಮ ನಿಂತಿರು. ಸಂಜೋಪ್ಪನವರೇ, ನೀವು ಹೇಳಿದ್ದು ನಾನು ಕೇಳ್ತೇನೆ ಅಂತ ಲಕ್ಷ್ಯ ಕೇಳಿದ್ರೆ ಹೇಗೆ? ನೀವು ನಮ್ಮ ಹೊಡೆತಕ್ಕೆ ತಡೆಕೊಳ್ಳುವುದಿಲ್ಲ ಅಂತಲೇ ಇಷ್ಟು ಕಡಿಮೆ ಹೇಳಿದ್ದು. ಮೊನ್ನೆ ನಮ್ಮ ಸಂಬಂಧಿಕನ ಮಗನಿಗೆ 1 ಕನ್ಯಾ ಕೊಟ್ಟು ಹೋದರು. ಅವರಿಗೂ ನಮ್ಮಷ್ಟು ಆಸ್ತಿ ಕೂಡ ಇಲ್ಲ. ವರದಕ್ಷಿಣೆ ಚಿನ್ನ ಸಿಟಿಯಲ್ಲಿ 1 ಸ್ಟೈಲ್ ಕೊಟ್ಟದು ಲೆಕ್ಕ ಹಾಕಿದ್ರೆ 4 ಲಕ್ಷವಾಗುತ್ತಿದೆ.
ಒಬ್ಬ ಹೆಣ್ಣ ಮಗಳಿಗೆ 4 ಲಕ್ಷ ಕೊಡಬೇಕಾದರೆ ಅವರ ತಂದೆ ಯಾವ ರೀತಿ ಗಳಿಸಿರಬೇಕು? ಆ ತಂದೆಯ ಮಗಳಾಗಿ ಅವಳು ತವರ ಮನೆಯಲ್ಲಿ ಹೇಗೆ ಬಾಳಿ ಒಂದಾದರೂ ನೋಡಿದ್ದೀರಾ? ಬಣ್ಣ ಏನು ಹರಿಕೊಂಡು ಕುಡಿಯೋದಿದೆಯಾ? ಕನ್ಯೆ ಅಂದ ಮೇಲೆ ಎಲ್ಲ ಒಂದೇ. ಕಣ್ಣು, ಮೂಗು, ಬಾಯಿ ಎಲ್ಲರಿಗಿದ್ದ ಹಾಗೆ ಇರುತ್ತದೆ. ಹಣ ಮುಖ್ಯ ಶಿವಣ್ಣ. ಹಣ ಇಲ್ಲದಿದ್ದರೆ ಜಗದಲ್ಲಿ ಯಾವುದು ನಡೆಯುವುದಿಲ್ಲ. ನಿಮ್ಮ ಮಾತಿಗೆ ನಾನು ಏನು ಹೇಳಬೇಕು ಒಂದು ಅರ್ಥವಾಗ್ತಾ ಇಲ್ಲ. ನಿಮ್ಮ ಮಗ ನಮ್ಮ ತಂಗಿನ ಮೆಚ್ಚಿಕೊಂಡಿದ್ದಾನೆ. ನಮ್ಮ ತಂಗಿಯು ನಿಮ್ಮ ಮನೆಯ ಸೊಸೆಯಾಗಲು ತುದಿಗಾಲ ಮೇಲೆ ನಿಂತಿರೋಳು. ಹೀಗಿರುವಾಗ ವರದಕ್ಷಿಣೆಗಾಗಿ ಒಂದು ಮಂಗಲ ಕಾರ್ಯವನ್ನು ನಿಲ್ಲಿಸಬೇಕು. ವರದಕ್ಷಿಣೆ ಇಲ್ಲದೆ ಈ ಮದುವೆ ನಡೆಸುವುದು ಆ ಶಿವನಿಗೂ ಸಾಧ್ಯವಿಲ್ಲ. ನಾನು ಹೇಳೋದನ್ನಾದು ಪೂರ್ತಿ ಕೇಳಿಸಿಕೊಳ್ಳಿ. ಅವಳು ಈ ಮನೆಯಲ್ಲಿ ಹುಟ್ಟಿದಾದಂದ ಮೇಲೆ ಹಾಗೆ ಕಳಿಸೋದು ನಮ್ಮ ಧರ್ಮವಲ್ಲ. 25,000 ರೂಪಾಯಿ ಮೇಲೆ 2 ತೊಲೆ ಬಂಗಾರ ಕೊಡುತ್ತೇನೆ. ಜುಜುವೆ, 25,000 ಕೇವಲ ನನ್ನ ಮನೆಯ ಬಾಗಿಲು ಗಂಧದ ಕಟ್ಟಿಗೆಯನ್ನು ಕೆತ್ತಲ್ಪಟ್ಟು 25,000 ರೂಪಾಯಿ ಖರ್ಚಾಯಿತು. ಬೀಗತನ ಬೆಳೆಸುವಂತ ನಮ್ಮ ಮನೆಯವರೆಗೂ ತಾಕತ್ತು ನಿಮಗಿಲ್ಲವಂದ್ರೆ ನನಗರ್ಥವಾಯಿತು. ಸಂಜಪ್ಪನವರೇ, ಒಮ್ಮಿಂದೊಮ್ಮೆಲೆ ಸಂಬಂಧ ಹರಿದುಕೊಳ್ಳುವ ನಿರ್ಧಾರಕ್ಕೆ ಬರಬೇಡಿ. ಸಾಗರ್, ನೀವು ಆದರೂ ನಮ್ಮ ತಂದೆ ಪರವಾಗಿ ಹೇಳಿರಿ. ನೋಡ್ರಿ, ವಶೀಲ ಹಚ್ಚಿ ಕೆಲಸ ಮಾಡಿಕೊಳ್ಳೋದಕ್ಕೆ ಇದೇನು ಗೌರ್ಮೆಂಟ್ ಕೆಲಸವಲ್ಲ. ಇದು ವರದಕ್ಷಿಣೆ ವಿಷಯ. ಅದು ನನ್ನ ಮದುವೆ. ಏನೋ ಒಂದು 10,000 ರೂಪಾಯಿ ಕಡಿಮೆ ಕೊಟ್ಟು ಮುಗಿಸಿಕೊಂಡು ಬಿಡಿ. ಸಾಗರ್ ಅವರೇ, 10 ತೊಲೆ ಬಂಗಾರ 1 ಲಕ್ಷ, ಇಷ್ಟೇನಾ ನಿಮ್ಮ ಯೋಗ್ಯತೆ? ಅಷ್ಟಕ್ಕೆ ಕಣ್ಣೀರು ಕಪಾಲಕ್ಕೆ ತಂದಿರುವ ನೀವು ಈ ರೀತಿ ಪ್ರಶ್ನಿಸಲು ಏನಿದೆ ನಿಮಗೆ ಯೋಗ್ಯತೆ? ಇದು ನಿಮಗೆ ಸಂಬಂಧಿಸಿದ ವಿಷಯವಲ್ಲ. ನೀವು ಮಾತಾಡುವ ಅವಶ್ಯಕತೆಯೇ ಇಲ್ಲ. ಸಾಗರ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ನೀಡಿ. ಏಕೆ ಇನ್ನೂ ಹೆಚ್ಚಿಗೆ ಕೊಡುವುದು ಅಭಿಲಾಷೆ ಇದೆಯೇನು? ಕೊಡಬಹುದಿತ್ತು. ನನ್ನ ತಂದೆಯವರು ಸ್ಮಗ್ಲಿನಿಂದಲೋ ಅಥವಾ ಅವ್ಯವಹಾರದಿಂದಲೋ ಲಕ್ಷ ಲಕ್ಷ ದುಡ್ದಿಟ್ಟಿದ್ರೆ ನಿಮ್ಮೆತ್ತರಕ್ಕೂ ಹಣ ಸುರಿದು ನಿಮ್ಮನ್ನು ಮದುವೆ ಆಗ್ಬೋದಿತ್ತು. ನಿಮ್ಮ ಕೊಳ್ಳಿಗೊಂದು ಸರಪಣಿ ಕಟ್ಟಿ ನನ್ನ ಮಂಚದ ಕಾಲಲ್ಲಿ ಕಟ್ಟಿ ಹಾಕಬಹುದಿತ್ತು. ನನ್ನ ಗೆಳತಿಯರೆದುರು ನಾನು ಖರೀದಿಸಿದ ಬೊಂಬೆ ಎಂದು ಹೇಳ್ಬೋದಿತ್ತು. ಮದುವೆಗಿಂತ ಮೊದಲು ಮನೆಗೆ ಬಂದವರ ಮಾನ ಕಳೆಯುವ ಹವ್ಯಾಸ ಇದ್ದಂತೆ ನಿನಗೆ. ಮಾನ ಇದ್ದವರು ಬಂದಿದ್ರೆ ಕಳೆಯಬಹುದಿತ್ತು. ಆದ್ರೆ ಹಣಕ್ಕಾಗಿ ಮಾನವನ್ನೇ ಮಾರ್ಕೊಳ್ಳೋದ್ರದ್ದು ಕಳೆಯೋದಕ್ಕಾದ್ರೂ ಏನಿದೆ? ದನದ ಮಾರುಕಟ್ಟೆಯಲ್ಲಿ ದನವು ಮಾರಾಟವಾಗೋದನ್ನು ನೋಡಿದ್ದೇನೆ. ಆದ್ರೆ ಮನುಷ್ಯರ ಮಾರುಕಟ್ಟೆಯಲ್ಲಿ ಹಣಕ್ಕಾಗಿ ಮನುಷ್ಯರೇ ಮಾರಾಟವಾಗೋದನ್ನು ನೋಡಿ ನನ್ನ ಹೊಟ್ಟೆ ನೋವು ತಡೆಯಲಾರದೆ 2 ಮಾತುಗಳನ್ನಾಡಿದೆ ಅಷ್ಟೇ. ಹೊಟ್ಟೆ ನೋವು ನಿಮಗಾದರೆ ಅದುವೇನು ನಾವು ತಿನ್ನಬೇಕಾ? ನಾವು ಇಲ್ಲಿ ನಿಶ್ಚಾರ್ಥವಾಗಿ ಮುಗಿಸಿಕೊಂಡು ಊರಿಗೆ ಹೋದ ಮೇಲೆ ಕಂಡವರು ಕೇಳುತ್ತಾರೆ, ಎಷ್ಟಕ್ಕೆ ಮುಗೀತು, ಎಷ್ಟಕ್ಕೆ ಮುಗೀತು. ನೀವು ಕೊಟ್ಟಷ್ಟಕ್ಕೆ ನಾವು ಮದುವೆ ಆದರೆ ಅವರ ಎದುರು ನಾವು ಚಿಲ್ಲರಾಗುವುದಿಲ್ಲವೇ? ಓಹೋ, ಊರಿನವರ ಮುಂದೆ ದೊಡ್ಡಸ್ತಿಕೆ ತೋರಿಸುವುದಕ್ಕಾಗಿ ಒಂದು ಹೆಣ್ಣಿನ ಕೊಳ್ಳೆಗೆ ಹುಳ್ಳು ಹಾಕ್ಬೇಕೆಂದುಕೊಂಡಿರುವಿರಾ? ಸಾಗರ್, ನಾನು ಕೂಡ ನಿಮ್ಮ ಮಾತಿನಂತೆಯೇ ಬರ್ತೇನೆ. ನಾನಿರಲಿ ಅಥವಾ ನನ್ನ ಜಾಗದಲ್ಲಿ ಮತ್ತೊಬ್ಬಳಿರಲಿ, ನೀವು ಕೇಳಿದ ತಕ್ಷಣ ವರದಕ್ಷಿಣೆ ಕೊಟ್ಟು ಮದುವೆ ಆಗಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಇಟ್ಕೊಳ್ಳಿ. ಆಗ ಆಕಸ್ಮಿಕವಾಗಿ ನಿಮ್ಮಲ್ಲಿ ಏನೋ ಒಂದು ದೋಷ ಕಂಡುಕೊಂಡು ನಿಮಗೆ ಮಕ್ಕಳಾಗುವುದಿಲ್ಲ. ಆಗ ಊರಿನವರು ನಿಮ್ಮನ್ನ ಪ್ರಶ್ನಿಸುತ್ತಾರೆ. ಊರಿನವರ ಮುಂದೆ ಪೌರುಷ ತೋರಿಸುವುದಕ್ಕಾಗಿ ಮಗುವಿಗಾಗಿ ಮಡದಿಯನ್ನು ಮತ್ತೊಬ್ಬರ ಬಳಿ ಏನು? ಒಂದು ಹೆಣ್ಣಾದ ನೀನು ಈ ರೀತಿ ಅನೈತಿಕವಾಗಿ ಮಾತನಾಡುವುದು ಕೇಳಿದರೆ ನಮಗೆ ನಾಚಿಕೆಯಾಗುತ್ತದೆ. ನಾಚಿಕೆ ಪಡೋರು ನಾಚಿಕೆ ಪಡ್ತಾರೆ. ನೀವು ಮಧ್ಯದಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇನ್ನೊಂದು ಲೋಟ ಪಾನಕ ಕೊಡ್ತೇವೆ, ಕುಡಿದು ಸುಮ್ಮನೆ ಕೂತ್ಕೊಳ್ಳಿ. ಚಂದ್ರು, ಸಾಗರ್, ಕನ್ಯೆ ನೋಡಲಿಕ್ಕೆ ಚಂದವಾಗಿದ್ದರು ಇವಳು ನಮ್ಮ ಮನೆಯಲ್ಲಿ ಹೊಂದಿ ಬಾಳುತ್ತಾಳೆ ಎನ್ನುವ ಗ್ಯಾರಂಟಿ ನನಗಿಲ್ಲ.
ಇವಳ ಮಾತುಕತೆ ಕೇಳಿದ್ರೆ ಗಂಡಸು ಇವಳ ಮುಂದೆ ಬಂಬಾಳ ಹೊಡೆಯಬೇಕು. ಗಂಡಸರು? ಯಾರು ಗಂಡಸರು? ಈಗ ನೀವು ಬಂದಿದ್ದೀರಲ್ಲ, ನಿಮ್ಮ ಮೂವರಲ್ಲಿ ಗಂಡಸರು ಯಾರು? ಬಂದಾಕ್ಷಣ ಮಾತಿಗಿಂತ ಮೊದಲೇ ವರದಕ್ಷಿಣೆ ಬಗ್ಗೆ ಮಾತಾಡಿದ್ರಲ್ಲ, ನೀವು ಗಂಡಸ್ರ? ಅಥವಾ ನಡೆಯುವ ಮದುವೆಯನ್ನು ಉದ್ದೇಶಪೂರ್ವಕವಾಗಿ ನಿಲ್ಲಿಸಲು ಬಂದಿದ್ದಾರಲ್ಲ, ಅವರು ಗಂಡಸ್ರ? ಅಥವಾ ತಪ್ಪು ನಡವಳಿಕೆಯನ್ನು ತಾನೇ ಒಪ್ಪಿಕೊಂಡ್ರಲ್ಲ ಈ ವರ ಮಹಾಶಯ, ಇವರ ಗಂಡಸ್ರ? ಸುಮ್ಮನಿರ್ಲಿ ಅಂದ್ರೆ ನಿನ್ನ ಮಾತು ಅತಿ ಐತಲ್ಲ. ಹೀಗೆ ಮಾತಾಡ್ತಾ ಹೋದಂದ್ರೆ ನಮ್ಮ ಮನೆಯ ಬಾಗಿಲಕ್ಕೆ ಒಂದೂವರು ಬರೋದಿಲ್ಲ. ಹೊಡಿ ಅಣ್ಣ, ಹೊಡಿ. ಇವರ ಮುಂದೆ ನೀನ್ ನನಗೆ ಹೊಡೆದೆ ಅಂತ ನನಗೆ ಕೋಪವಿಲ್ಲಣ್ಣ. ಏನ್ ಮಾಡ್ಲಣ್ಣ, ನೀನು ತಂಗಿಯಾಗಿ ಹುಟ್ಟಿ ನಾನು ನಿನಗೆ ಭಾರವಾಗ್ಬಿಟ್ಟೆ. ನೋಡೋಣ, ನನಗೆ ಈ ಮದುವೆಯೇ ಬೇಕಾಗಿಲ್ಲ. ಇವರಿಗೆ ಕೊಡಬೇಕಾಗಿದ್ದ ವರದಕ್ಷಿಣೆ ಹಣದಲ್ಲಿ 25-30 ಸಾವಿರವನ್ನ ನನ್ನ ಹೆಸರಿನಲ್ಲಿ ಬ್ಯಾಂಕಿಗಿಡು. ನನ್ನ ಉಪಜೀವನವಾದ ನಡೆದು ಹೋಗುತ್ತೆ. ಕರುಣೆ ಇಲ್ಲದವರ ಎದುರು ಮಾಂಗಲ್ಯ ಭಾಗ್ಯ ನೀಡಿರೆಂದು ಬೇಡ್ಕೊಳ್ಳೋದಾದ್ರೂ ತಪ್ಪಾಗುತ್ತಣ್ಣ. ಸುಮ್ಮನಿರಮ್ಮ, ದೊಡ್ಡವಳಾಗಿ ಮಾತನಾಡಬೇಡ. ಹೆಣ್ಣು ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ಮಾಂಗಲ್ಯ ಇದ್ದಾಗಲೇ ಶೋಭಿಸುವಳು ತಂಗಿ. ಸಂಜೀವಪ್ಪನವರೇ, ನಮ್ಮ ತಂಗಿಯು ಮಾತಾಡಿದ್ದು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಡಿ. ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಕೊಡುವ ತಾಕತ್ತು ನನ್ನ ಬಳಿ ಇಲ್ಲ. ಕೈ ಮುಗಿದು ಬೇಡಿಕೊಳ್ಳುವೆ, ಶುಭ ಕಾರ್ಯಕ್ಕೆ ಅನುಮತಿ ಕೊಡಿ. ಅನುಮತಿ ಬೇಕಾಗಿದ್ರೆ 5 ಎಕರೆ ಜಮೀನು ಮಾಡು. ಅದನ್ನ ಹೇಳಕ ನೀನ್ ಯಾರು? ಹುಪ್ಲೆಸ್. ಹೌದು, ನಾನ್ ಸೆಲ್ಫ್. ಯಾರಂತ ಗೊತ್ತಾಗಿಲ್ಲ. ನೀನೇನಾ? ನೀನೇಂತ ಗೊತ್ತು. ಶಿವಣ್ಣ, ನಾನು ಹೇಳಿದರಲ್ಲಿ 10 ಪೈಸೆ ಕಡಿಮೆ ಆದರೂ ನಾವು ಇನ್ನೊಂದು ಕಡೆ ನೋಡಿಕೊಳ್ತೀವಿ. ನೀನು ಹೊಲವನ್ನಾದರೂ ಮಾರು, ಮನೆಯನ್ನಾದರೂ ಒತ್ತಿ ಹಾಕು. ಒಟ್ಟಿನ ಮೇಲೆ 1 ವಾರ ಅವಧಿ ಕೊಡ್ತಾ ಯಾವುದಕ್ಕೂ ಹೇಳಿ ಕಳಿಸು. ಅದು ನಿನ್ನ ಮುಖ ನೋಡಿ ಹೂ ಅಂದದ್ದು. ಸಾಗರ್, ನಡಿ ಹೋಗೋಣ. ತಂಗಿ, ಏನಮ್ಮ ಇದು? ಹೆಣ್ಣಿನ ಹಣೆ ಬರವಣ್ಣ. ಅವರು ಕೇಳಿದಷ್ಟು ಹಣ ನಿನ್ನಿಂದ ಕೊಡೋದಕ್ಕಾಗಲ್ಲ. ಆದ್ರಿಂದ ನಾನು ಮುತ್ತೈದೆ ಭಾಗ್ಯವನ್ನು ಪಡೆಯೋದಕ್ಕಾಗೋದಿಲ್ಲ. ಏನ್ ಮಾಡ್ಲಣ್ಣ, ಈ ತವರ ಮನೆಯಲ್ಲೇ ಹುಟ್ಟಿ ನಾನು ನಿನಗೆ ಭಾರವಾಗಿಬಿಟ್ಟೆ ಅಣ್ಣ. ತಂಗಿ, ಬಂದು ಒಂದು ಅವಕಾಶವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಿಲ್ಲ ತಂಗಿ. ಇಂದಿನ ಕಾಲದಲ್ಲಿ ವರಗಳು ಹುಡುಕಬೇಕಾದಂದ್ರೆ ಹುಲಿಗಳು ಬೇಟೆಯಾಡದಂತೆ. ಅವ ಬೇಡಿದ್ದವನ್ನು ಆಹಾರವನ್ನು ಹಾಕಿ ತವರ ಮನೆಗಳು ಬೆಳಕಿ ಬಳಿದ್ರೆ ಪುನರ್ಜನ್ಮ ಪಡೆದಂತೆ. ಬಡವರ ಮನೆಯಲ್ಲಿ ಹೆಣ್ಣು ಹುಟ್ಟಬಾರದಮ್ಮ, ಹೆಣ್ಣು ಹುಟ್ಟಬಾರದು. ಹುಟ್ಟಿದರೆ ಅದು ವಿಧಿ ಹುಟ್ಟದಂತೆ. ಅಯ್ಯೋ, ಹಾಗಲ್ಲ ತಂಗಿ, ಹೆಣ್ಣು ಮನೆಗೆ ಭಾಗ್ಯಲಕ್ಷ್ಮಿ ಹುಟ್ಟಿದಂತೆ. ಇಲ್ಲಣ್ಣ, ನೀನು ಮಾತನಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಸಮಯ ಸಂದರ್ಭ ನಿನ್ನನ್ನು ಮಾತನಾಡಿಸೋ ಹಾಗೆ ಮಾಡಿದೆ. ಈ ಹೆಣ್ಣು ವಿಧಿ ಎಂಬ 2 ವಾಕ್ಯಗಳು ಒಂದರ ಮೇಲೊಂದು ಪೈಪೋಟಿ ನಡೆಸ್ತಿದ್ದೇವಣ್ಣ. ಅಕ್ಕ, ವರದಕ್ಷಿಣೆ ತೆಗೆದುಕೊಳ್ಳೋದು ಕಾನೂನು ಪ್ರಕಾರ ತಪ್ಪು. ಆದರೆ ಕೆಲವೊಬ್ಬರು ದುರುಸ್ತರು ಕದ್ದು ಮುಚ್ಚಿ ವರದಕ್ಷಿಣೆ ತೆಗೆದುಕೊಳ್ಳುತ್ತಾರೆ. ಅದರದಿಂದರೆ ಎಷ್ಟು ಹೆಣ್ಣುಗಳು ಬಲಿಯಾಗಿದ್ದಾವೆ. ಆದರೆ ಆ ದುರುಸ್ತರಿಗೆ ಒಂದು ಗತಿ ಕಾಣಲೇಬೇಕು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುತ್ತೇನೆ. ನಮ್ಮ ದೇಶದಲ್ಲಿ ಕಾನೂನಿವೆ, ಅವುಗಳನ್ನು ರಕ್ಷಿಸುವುದಕ್ಕೆ ಪೊಲೀಸರು ಇದ್ದಾರೆ. ಆದರೆ ಅವರೆಲ್ಲ ಶ್ರೀ ಸುಭಾಸ ಭರಣಿಗಳಿದ್ದಂತಾಗಿದ್ದಾರೆ. ಶ್ರೀಮಂತರು ಸವಾರಿ ಮಾಡುವ ಕತ್ತೆಗಳಾಗಿ ನ್ಯಾಯ ಕೇಳಲು ಕಾಲು ಹಿಡಿದ ಬಡವರನ್ನು ಜಾಡಿಸಿ ಒದಗಿಸುತ್ತಿಲ್ಲ. ಅಜಿತ್, ನಮ್ಮ ಮನೆಯನ್ನೇ ಕಾಣದ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಹೇಗೆ ಬಂದೆ ಅಂತ ಕೇಳೋದಕ್ಕಿಂತ ಯಾಕೆ ಬಂದೆ ಅಂತ ಕೇಳಿದ್ರು ಚೆನ್ನಾಗಿತ್ತು. ಈ ಸುಟ್ಕೇಸಿನಲ್ಲಿ 2 ಲಕ್ಷ ರೂಪಾಯಿ ಹಣ ಇದೆ, ತೆಗೆದುಕೊಳ್ಳಿ. ಅವರಿಷ್ಟದಂತೆ ಮದುವೆ ಮಾಡಿಸಿ. ಏನು, ನೀನು ಒಬ್ಬ ಕಳ್ಳ? ಕಳ್ಳನಿಗೆ ಆಶ್ರಯ ಕೊಡ ಮನೆ ನಮ್ಮದಲ್ಲ, ಹೊರಟು ಹೋಗು. ಕವಿತಾ, ಇವನೊಂದಿಗೆ ನಿನ್ನ ಸ್ನೇಹವೇನು?
ಕಳ್ಳರಿಗೆ ಆಶ್ರಯ ಕೊಡುವ ಮನೆ ನಿಮ್ಮದಲ್ಲ. ಒಂದು ರೀತಿಯಿಂದ ಕಾನೂನಿಗೆ ಕಣ್ತಪ್ಪಿಸಿ ಮೆರೆಯುತ್ತಿರುವರೆಲ್ಲ ಕಳ್ಳರು. ಕಾನೂನು ಮೀರಿ ಲಕ್ಷ ವರದಕ್ಷಿಣೆ ಬೇಡಿದ್ದಾರಲ್ಲ, ಅವರು ನಿಮ್ಮ ದೃಷ್ಟಿಗೆ ಕಳ್ಳರಲ್ಲವೇ? 25,000ವಾದರೆ ಕೊಡ್ತೀನೆಂದು ಒಪ್ಪಿಕೊಂಡಿರಲ್ಲ, ನಿಮ್ಮ ಆತ್ಮ ನಿಮಗೆ ಕಳ್ಳರೆಂದು ಹೇಳುವುದಿಲ್ಲವೇ? ನಾನು ಕಳ್ಳ, ನೀನು ಕಳ್ಳ, ಏನು? ಕಳ್ಳತನದ ಮದುವೆಗಳನ್ನು ಕಳ್ಳತನದ ಮೇಲೆ ಮಾಡಿ ಮುಗಿಸಬೇಕು. ಕವಿತಾ, ವರದಕ್ಷಿಣೆ ವಿಚಾರ ಏನಾದರೂ ಆಗಲಿ ಸ್ಪಷ್ಟವಾಗಿ ಹೇಳಿ, ಈ ಮದುವೆ ನಿಮಗೆ ಒಪ್ಪಿಗೆ ಇದೆ ತಾನೆ? ಹೆಣ್ಣಿಗೆ ತನ್ನ ಮದುವೆ ಆಗೋದಕ್ಕೆ ವರನನ್ನ ಹುಡುಕೊಳ್ಳೋದಕ್ಕೆ ಅಧಿಕಾರವೇ ಇಲ್ವಲ್ಲ. ಗಂಡಸಿನ ವಸ್ತ್ರಾಭರಣ ಧರಿಸಿದ ಕೂಡಲೇ ಒಂದು ಕನ್ಯೆಯನ್ನು ನೋಡಿ ಇಷ್ಟಪಟ್ಟಿದ್ರೆ ಆ ಗಂಡಿನ ಪೂರ್ವ ಪರವನ್ನು ವಿಚಾರಿಸದೆ ಕನ್ಯೆಯನ್ನು ಕೊಟ್ಟು ಕೈ ತೊಳ್ಕೊಳ್ಳುವ ಕಾಲ ಇದು. ಹೇಗಿರುವಾಗ ತವರು ಮನೆ ಒಪ್ಪಿಗೆ ಮೇರೆಗೆ ನಡೆದು ಹೋಗಲಿ. ಮದುವೆ ನಿಮಗೆ ಎಷ್ಟೇ ಕಷ್ಟದಾಯಕವಾದರೂ ತವರಿನ ಸ್ಥಾನದಲ್ಲಿ ನಿಂತು ನಾನದನ್ನು ನಡೆಸಿಕೊಡುತ್ತೇನೆ. ನನಗೆ ಅನುಮತಿ ಕೊಡುವಿರಾ? ನನ್ನ ಆಸ್ತಿಯನ್ನೆಲ್ಲ ಮಾರಿದ್ರೂ ಅಷ್ಟು ಹಣ ಬರೋದಿಲ್ಲ. ಸಾಲ ಮಾಡುವ ಶಕ್ತಿಯೂ ನನಗಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ ಪಡೆಯಿರೆಂದು ಪುರಂದರದಾಸರು ಹೇಳಿರುವಂತೆ ಈ ಸುಟ್ಕೇಸಿನಲ್ಲಿ 2 ಲಕ್ಷ ರೂಪಾಯಿ ಹಣ ಇದೆ, ತೆಗೆದುಕೊಳ್ಳಿ. ಅವರಿಷ್ಟದಂತೆ ಮದುವೆ ಮಾಡಿಸಿ. ಕಳ್ಳತನದ ಹಣದಿಂದ ಮಾಡುವ ಮದುವೆ ನನ್ನ ತಂಗಿಗೆ ಒಳ್ಳೇದು ಮಾಡಬಹುದೇ? ಛೇ, ಸಾಧ್ಯವಿಲ್ಲ. ಹಣ ಎಷ್ಟೇ ಕೆಟ್ಟದಾಗಿದ್ದರು ಅದರಿಂದ ಒಂದು ಒಳ್ಳೆಯ ಕೆಲಸವಾಗುವುದಾದರೆ ಅದು ಯಾರಿಗೂ ಕಲಂಕವಿಲ್ಲ. ನ್ಯಾಯದ ಗಂಧವೇ ಇಲ್ಲದ ಕಾಲದಲ್ಲಿ ನೀನು ನ್ಯಾಯವಂತನಾದರೆ ನಿಂತ ನೆಲ ಕೂಡ ಕುಸಿದು ಹೋಗುತ್ತದೆ. ಮನೆಗೆ ಬೆಂಕಿ ಹತ್ತಿದಾಗ ಅದನ್ನು ಹೇಗಾದರೂ ನಂದಿಸಲು ಪ್ರಯತ್ನಿಸಬೇಕು ಹೊರತು ಅಗ್ನಿಶಾಮಕ ದಳದವರೇ ಬಂದು ಆರಿಸಲಿ ಎಂದು ಕೈ ಕಟ್ಟಿ ಕುಳಿತುಕೊಂಡರೆ ಅವರ ಬರುವಷ್ಟರಲ್ಲಿ ನಿನ್ನ ಮನೆ ಸುಟ್ಟು ಬೂದಿಯಾಗಿರುತ್ತದೆ. ನಿರಾಕರಿಸದೆ ಹಣ ತೆಗೆದುಕೊಳ್ಳಿ. ಚಂದ್ರು, ನೀನು ಮದುವೆ ನೇಮಿಸಲು ತಿಳಿಸಿ ಬಾ. ಹೋಗಿ ಬರ್ತೀನಿ.